ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂದು ಚಿಕ್ಕ ಹಾರ್ವೆಸ್ಟ್ ವಿಡಿಯೋ. ಫಸ್ಟ್ ನಾನು ಕ್ಯಾಪ್ಸಿಕಮ್ನ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಇದು ಮೊದಲನೇ ಕ್ಯಾಪ್ಸಿಕಮ್. ಆ್ಯಂಡ್ ನೆಕ್ಸ್ಟ್ ನಾನು ಸೌತೆಕಾಯಿನ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಒಂದು ಸೌತೆಕಾಯಿ 1/4 kg ಅಷ್ಟಿತ್ತು. ತುಂಬ ಚೆನ್ನಾಗಿತ್ತು, ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದಲ್ವ, ಹಾಗಾಗಿ. ನೆಕ್ಸ್ಟ್ ನಾನು ಲಾಂಗ್ ಬೀನ್ಸ್ನ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸದ್ಯಕ್ಕೆ ಲಾಂಗ್ ಬೀನ್ಸ್ ಒಂದೇ ಗಿಡ ಇದೆ. ಲಾಸ್ಟ್ ಸೀಸನಲ್ಲೆಲ್ಲ ಸ್ವಲ್ಪ ಜಾಸ್ತಿ 2-3 ಗಿಡ ಹಾಕಿದ್ದೆ. ಬಟ್ ಈ ಸಲ ಟ್ರೈ ಮಾಡೋಣ ಅಂತ ಒಂದೇ ಒಂದು ಹಾಕಿದ್ದೆ, ಚೆನ್ನಾಗಿ ಬಂದಿದೆ. ಸೊ ಈಗ ಮತ್ತೆ ಬೇರೆ ಪಾಟಲ್ಲೂ ಹಾಕಬೇಕು. ಸ್ವಲ್ಪ ಗ್ರೋ ಬ್ಯಾಗ್ಸ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಹಾಕ್ತಾ ಇಲ್ಲ ನಾನು. ಒಂದು 3 ಜನದ ಫ್ಯಾಮ್ಲಿಗೆ ಆ್ಯಕ್ಚುಲಿ ಒಂದು 2-3 ಗಿಡ ಇದ್ದರೆ ಸಾಕು. ಇದು ಒಳ್ಳೆ ಈಲ್ಡ್ ಕೊಡುತ್ತೆ ನೋಡಿ. ಆಲ್ಮೋಸ್ಟ್ 1 ವೀಕಿಗೆ 2 ಸಲ ಅಟ್ಲೀಸ್ಟ್ ಹಾರ್ವೆಸ್ಟ್ ಮಾಡ್ಕೊಬೋದು, ತುಂಬ ಚೆನ್ನಾಗಿ ಬಂದರೆ ಗಿಡ. ಕರ್ಬೂಜದ ಬೀಜಗಳನ್ನ ನಾನು ತುಂಬ ಗ್ರೋ ಬ್ಯಾಗ್ಸಿಗೆ ಹಾಕಿದ್ದೀನಿ. ಈ ಗ್ರೋ ಬ್ಯಾಗಲ್ಲೂ ನೋಡಿ ಎಷ್ಟೊಂದು ಗಿಡ ಬಂದಿದೆ. ಕರ್ಬೂಜ ಹಣ್ಣು ತಿಂದಾದ್ಮೇಲೆ ಬೀಜ ಎಸೆಯೋಕ್ಕಿಂತ ಈ ಥರ ಗ್ರೋ ಬ್ಯಾಗ್ಸಿಗೆ ಹಾಕಿದ್ರೆ ಅಟ್ಲೀಸ್ಟ್ 1-2 ಹಣ್ಣಾದರೂ ಬಿಡುತ್ತೆ. ಆ್ಯಂಡ್ ಇಲ್ಲಿ ಒಂದೇ ಒಂದು ಮೂಲಂಗಿ ಇತ್ತು. ಇದು ಆ್ಯಕ್ಚುಲಿ ಲಾಸ್ಟ್ ಮಂತೇ ಹಾರ್ವೆಸ್ಟ್ ಮಾಡಬೇಕಾಗಿತ್ತು, ಸೊ ಮಾಡಿರಲಿಲ್ಲ. ಸೊ ಈಗ ಮಾಡ್ತಾಯಿದ್ದೀನಿ. ಇದು ಕಾಕ್ಟ ಹೂವಿನ ಗಿಡ. ಇದು ಮೊಗ್ಗಿದ್ದಾಗ ಈ ಥರ ಒಂಥರ ಪೀಚ್ ಕಲರ್ ಇರುತ್ತೆ, ಹಳ್ಳದ ಮೇಲೆ ನಾರ್ಮಲ್ ವೈಟೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದ್ರ ಸ್ಮೆಲ್ ಕೂಡ. ಸೊ ಇದು ಆ್ಯಕ್ಚುಲಿ ಮೊಗ್ಗಿದ್ದಾಗಲೇ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸೊ ದ್ಯಾಟ್ ನಾಳೆ ಬೆಳಗ್ಗೆ ಟೆರೆಸಿಗೆ ಬರೋ ಅವಶ್ಯಕತೆ ಇರಲ್ಲ ಅಂತ. ಇದು ಥ್ರೂ ಔಟ್ ದ ಸೀಸನ್ ಏನು ಬರಲ್ಲ, ಲೈಕ್ ಇವಾಗ ಒಂದು ಸ್ವಲ್ಪ ದಿನ ಮಾತ್ರ ಹೂ ಬಿಡತ್ತಷ್ಟೇ. ಇದು ಅಷ್ಟೇ ಆನ್ಲೈನಿಂದ ತಂದಿದ್ದ ಗಿಡ. ಇದು ಒಂದು ಚಿಕ್ಕ ಕಡ್ಡಿ ಕೊಟ್ಟಿದ್ರು, ಬಟ್ ಚೆನ್ನಾಗೇ ಬಂದಿದೆ. ಇದು ಆಲ್ಮೋಸ್ಟ್ 12 ಇಂಚಸ್ ಗ್ರೋ ಬ್ಯಾಗ್ ಮೇಲೆ ಹಾಕಿರೋದಿದು. ನೆಕ್ಸ್ಟ್ ಇಲ್ಲಿ ತೊಂಡೆ ಗಿಡ ಇದೆ. ಸೊ 1-2 ತೊಂಡೆಕಾಯಿ ಇದೆ, ನಾನು ನೋಡಿರಲಿಲ್ಲ, ಅದಕ್ಕೆ ಈಗ ಅದನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. 3 ಗಿಡ ಇತ್ತು, ಅದರಲ್ಲಿ 1 ಗಿಡ ಹೋಗ್ಬಿಡ್ತು. ಸೊ ಇನ್ನು 2 ಗಿಡ ಇದೆ. ಅದರಲ್ಲಿ 1 ಮಾತ್ರ ಇವಾಗ ತೊಂಡೆಕಾಯಿ, ಚಿಕ್ಕ ಚಿಕ್ಕ ತೊಂಡೆಕಾಯಿ ಆಗ್ತಾ ಇದೆ. ಆ್ಯಂಡ್ ಮಿಕ್ಕಿದ ಬಳ್ಳಿ ಎಲ್ಲ ಇದ್ರದ್ದು ಆ್ಯಕ್ಚುಲಿ ತುಪ್ಪದ ಹೀರೆಕಾಯಿ ಬಳ್ಳಿ ಅವೆಲ್ಲ. ಸೊ ಇದೇ ಇವತ್ತಿನ ಚಿಕ್ಕ ಹಾರ್ವೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.